ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ತಂಗಿ ಮಗಳ ಬರ್ತ್ಡೇ, ಹಾಗಾಗಿ ನಾವು ತಂಗಿ ಮನೆಗೆ ಹೋಗ್ತೀವಿ. ಈಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಯಾವ ಥರ ಇವತ್ತು ತಂಗಿ ಮಗಳು ಸಿಂಪಲ್ಲಾಗಿ ಮಾಡಿಸುವಂಥ ಬರ್ತ್ಡೇ. ಅದಕ್ಕೆ ಹೋಗೋಣ ಬನ್ನಿ. ನಮ್ಮ ರಾಮು ಅಂತೂ ತುಂಬಾ ಸೌಂಡು ಗಲಾಟೆ ಎಲ್ಲ ಮಾಡ್ತಾಯಿತ್ತು ಮಾತಾಡಬೇಕಾದ್ರೆ. ಹಾಗೆಯೇ ನಾನು ಈಗ ಬಂದಿದ್ದು ತಂಗಿ ಮನೆಗೆ. ಈಗ ತಂಗಿ ಮನೆಗೆ ಬಂದರೆ ಬರೋಷ್ಟೊಳಗಡೆ ಅಕ್ಕ ತಂಗಿ ಅವರ ಮಕ್ಕಳು ಎಲ್ಲರೂ ಆಲ್ರೆಡಿ ಬಂದಿದ್ದರು. ಈಗ ನಾವು ಕೂಡ ಬಂದ್ವಿ. ಇನ್ನೂ ಅಪ್ಪ ಅಮ್ಮ ಅಕ್ಕ ಮತ್ತು ದೊಡ್ಡಮ್ಮ ಎಲ್ಲ ಬರೋರಿದ್ದಾರೆ. ಅವರೆಲ್ಲ ಇನ್ನೂ ಸ್ವಲ್ಪ ಲೇಟಾಗಿ ಬರ್ತಾರೆ. ಅಷ್ಟರಲ್ಲಿ ಈಗ ಚಿಕನ್ ಮಾಡ್ತಾಯಿದ್ದಾರೆ ಅಕ್ಕ ಆಲ್ರೆಡಿ ಬರೋಷ್ಟೊಳಗಡೆ ಗೀ ರೈಸ್ ಆಗಿತ್ತು. ಈಗ ಕಬಾಬ್ ಮಾಡ್ತಾಯಿದ್ದಾರೆ. ಇನ್ನು ಚಿಕನ್ ಫ್ರೈ ಮಾಡ್ತೀವಿ. ಸಿಂಪಲ್ಲಾಗಿ ಇವತ್ತು ನಾವೇ ಸೇರಿಕೊಂಡು ಮಾಡ್ತಾಯಿರೋಂಥ ಬರ್ತ್ಡೇ ಫಂಕ್ಷನ್. ಹಾಗಾಗಿ ಸ್ಮಾಲ್ ಪಾರ್ಟಿ ಇದು. ಅದಕ್ಕಾಗಿ ಏನು ತುಂಬ ವೆರೈಟಿಯಾಗಿ ಆಗಲಿ ಏನು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಮಾಡ್ತಾಯಿಲ್ಲ. ನಾವೇನು ಮನೇಲಿ ಇದ್ದೀವೋ ಅಷ್ಟು ಜನ ಸೇರ್ಕೊಂಡು ಈಗ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಈಗ ಅಕ್ಕ ಕಬಾಬ್ಗೆಲ್ಲ ಕಲಸಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೆ, ಅಚ್ಕಾರದ ಪುಡಿ, ಕಾರ್ನ್ಫ್ಲೋರು, ಕಸ್ತೂರಿ ಮೇಥಿ ಮತ್ತು ಕಬಾಬ್ ಪೌಡರು, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಕರಿಬೇವು ಇಷ್ಟೆಲ್ಲ ಹಾಕ್ಕೊಂಡು ಅಕ್ಕ ಚೆನ್ನಾಗಿ ಮಿಕ್ಸ್ ಮಾಡಿ, ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಇಷ್ಟನ್ನು ಹಾಕ್ಕೊಂಡು ಅಕ್ಕ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಹಾಕ್ತಾಯಿದ್ದಾರೆ. ಈಗ ಚಿಕನ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾರೆ. ಇನ್ನೊಂದು ಸೈಡ್ ತಂಗಿ ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡಿ ಹೆಲ್ಪ್ ಮಾಡ್ತಾಯಿದ್ಲು ಅವಳು. ಇಲ್ಲ ಅಕ್ಕ ಚಿಕನ್ಗೆಲ್ಲ ಕಬಾಬ್ಗೆಲ್ಲ ಕಲಸಿಟ್ಟಿದ್ದಾರೆ. ಈಗ ತಂಗಿ ಮತ್ತು ದೊಡ್ಡಮ್ಮ ಮಗ ಅವರು ಕೂಡ ಬಂದಿದ್ದಾನೆ. ಬಂದಮೇಲೆ ಈಗ ಇವರೆಲ್ಲ ಬಲೂನ್ಸು ಹೋಗ್ತಾ ಇದ್ದಾರೆ. ಇವರೇ ಸಿಂಪಲ್ಲಾಗಿ ಮನೆಯಲ್ಲಿ ಅವರೇ ಬಲೂನ್ ಡೆಕೋರೇಷನ್ ಮಾಡ್ತಾರೆ. ತಂಗಿ ಮತ್ತು ಅಕ್ಕನ ಮಗ ಮತ್ತು ದೊಡ್ಡಮ್ಮ ಮಗ ಇಷ್ಟು ಜನ ಸೇರಿಕೊಂಡು. ಇಲ್ಲ ಹಸ್ಬೆಂಡು ದೊಡ್ಡಮ್ಮನೂ ಅಮ್ಮ ಕೂತ್ಕೊಂಡಿರೋದಕ್ಕೆ ಏನೋ ಹೇಳ್ಕೊಂಡು ಕಾಮಿಡಿ ಮಾಡ್ತಾಯಿದ್ರು. ಅಷ್ಟರಲ್ಲೇ ಅಪ್ಪನೂ ಬಂದರು. ಊರಿಂದ ಅಪ್ಪ ಅಮ್ಮ ಬಂದರು. ಹಾಗೆ ಅಕ್ಕನೂ ಬಂದು ಮೂವರು ಒಂದೇ ಜೊತೆ ಬಂದರು. ಅಕ್ಕ ಮದುವೆಗೆ ಹೋಗಿ ಮದುವೆ ಮುಗಿಸ್ಕೊಂಡ್ಬಂದರು. ಎಲ್ಲರಿಗೂ ಹಾಯ್ ಹೇಳ್ತಾಯಿದ್ದಾರೆ. ಅಪ್ಪ ಅಷ್ಟರಲ್ಲಿ ಬರೋಷ್ಟರಲ್ಲಿ ಟೈರ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ಮಲಗಿದ್ರು. ಹಾಗೆಯೇ ಅಮ್ಮ ಬಂದ ತಕ್ಷಣ ಇವಳು ತಂಗಿ ಮಗಳು ಅಮ್ಮ ಹತ್ರ ಹೋಗಿದ್ಲು. ಬಾ ಅಂತೇಳಿ ಕರೆದೆ ಬರೋದೇ ಇಲ್ಲ. ಅವಳು ತುಂಬಾ ಚೆನ್ನಾಗಿ ಮಾತಾಡ್ತಾಳೆ. ಹಾಗಾಗಿ ಅಕ್ಕ ಅಂತ ಹೇಳು ಅಂತ ಹೇಳ್ತಾಯಿದ್ರು. ಅದಕ್ಕೆ ಅವಳು ಸಿಗ್ಗಾಗಿ ಅಮ್ಮ ಜೊತೆ ಇದು ಮಾಡ್ತಾಯಿದ್ದಾಳೆ. ಈಗ ನೋಡ್ತಾ ಇರ್ಬೋದು ಇವಳದೇ ಬರ್ತ್ಡೇ ಇವತ್ತು. ಇಲ್ಲಿ ಹಸ್ಬೆಂಡ್ ಅವರೆಲ್ಲ ಬಲೂನ್ಸ್ ಉಪ್ತಾಯಿದ್ದಾರೆ. ಫ್ರೆಂಡ್ಸ್ ಇವಾಗ ಎಲ್ಲರೂ ಬಲೂನ್ಸ್ ಎಲ್ಲ ಉಪ್ತಾಯಿದ್ರು. ಇಲ್ಲಿ ಇನ್ನೊಂದು ಕಡೆ ಅಕ್ಕ ಒಳಗಡೆ ಕಬಾಬ್ ಮಾಡ್ತಾಳೆ. ಇಲ್ಲಿ ಇವರೆಲ್ಲ ಬಲೂನ್ಸ್ ಎಲ್ಲ ಹೋಗಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೇನು ಜೋಡಿಸುವಂಥದ್ದಷ್ಟೇ, ಬಲೂನ್ನ ಜೋಡಿಸ್ತಾರೆ. ಇನ್ನು ಹೂವೆಲ್ಲ ಆಯಿತು. ಇಲ್ಲಿ ಇವರೆಲ್ಲ ಸೇರಿಸ್ಕೊಂಡು ಬಲೂನ್ನ ಅಂಟಿಸ್ತಾಯಿದ್ರು. ನೀವು ನೋಡ್ತಾ ಇರ್ಬೋದು ದೊಡ್ಡಮ್ಮ ಮಗನ ಅಮ್ಮ ಅವರ ಅಕ್ಕನ ಮಗ ಇವನು. ಆಲ್ರೆಡಿ ನೋಡಿಸಿದ್ದೀನಿ ಲಾಗ್ಸಲ್ಲೆಲ್ಲನೂ. ಈಗ ಇವನು ಮತ್ತು ನನ್ನ ಅಕ್ಕನ ಮಗ ಆಗ ತಂಗಿ ಇಷ್ಟು ಜನ ಸೇರಿಕೊಂಡು ಮಾಡ್ತಾಯಿದ್ದಾರೆ. ಬಲೂನ್ ಡೆಕೋರೇಷನ್ ಮಾಡ್ತಾಯಿದ್ದಾರೆ. ನೋಡ್ತಾ ಇರ್ಬೋದು ಈಗ ಈ ಥರ ಎಲ್ಲ ಜೋಡಿಸಿಟ್ಟಿದ್ದಾರೆ. ಸಿಂಪಲ್ಲಾಗಿ ಮಾಡ್ತಾಯಿರೋದಂತ, ಹಾಗಾಗಿ ನಾವೇ ಮಾಡ್ತಾಯಿರೋದಂಥದ್ದು. ಇಲ್ಲಿ ಅಕ್ಕನ ಮಗ ಎಲ್ಲ ಇದ್ದಾರೆ. ಹಾಗೆಯೇ ಅಮ್ಮ ಮತ್ತು ದೊಡ್ಡಮ್ಮ ಎಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರು. ಇಲ್ಲಿ ಹಸ್ಬೆಂಡ್ ಬಲೂನ್ಸ್ ಉಪ್ಪಿಬಿಟ್ಟು ಬಲೂನ್ಸ್ನ ಹೊಡಿತೀನಿ ಅಂತ ಹೇಳ್ಬಿಟ್ಟು ದೊಡ್ಡಮ್ಮ ಅದಕ್ಕೆ ಕಿವಿಯೆಲ್ಲ ಮುಚ್ಕೊತಾ ಇದ್ದಾರೆ. ಅದಕ್ಕೆ ಯಾಕೆ ದೊಡ್ಡಮ್ಮ ಅಂತ ಕೇಳಿದ್ರೆ, ನಿಮ್ಮ ಹಸ್ಬೆಂಡ್ ನೋಡು ಎಷ್ಟು ಇದು ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ಬಲೂನ್ಸ್ ಹೊಡಿತೀನಿ ಅಂತೇಳಿ ಇದು ಮಾಡ್ತಿದ್ದಾರೆ. ಇಲ್ಲಿ ನೋಡಿ ಬಲೂನ್ಸ್ ಹಿಡ್ಕೊಂಡು ಕುತ್ಕೊಂಡಿದ್ದಾರೆ. ವೇಸ್ಟ್ ಆದರೆ ಹೊಡಿತೀನಿ ಬಲೂನ್ಸ್ ಅಂತೇಳಿ. ಅದಕ್ಕೆ ತಂಗಿ ಹೇಳ್ತಾಯಿದ್ದಾರೆ, ಇಲ್ಲ ಬಲೂನ್ಸ್ ನಂಗೆ ಬೇಕು ಹೊಡಿಬೇಡ ಅಂತೇಳ್ಬಿಟ್ಟು. ಹಾಗೆ ಅವರು ಕಾಮಿಡಿ ಎಲ್ಲ ಮಾಡ್ತಾಯಿದ್ರು. ಅಷ್ಟರಲ್ಲಿ ಬಲೂನ್ ಡೆಕೋರೇಷನ್ ಎಲ್ಲ ಹಾಗೆ ಹೋಯ್ತು ನೋಡಿ. ಇವತ್ತು ಮಾಡಿರೋಂಥ ಬಲೂನ್ ಡೆಕೋರೇಷನ್ ಈ ಥರ ಇದೆ. ನನ್ನ ತಂಗಿಯವರೆಲ್ಲ ಮಾಡಿರುವಂಥದ್ದು. ಅಷ್ಟರಲ್ಲಿ ಅಕ್ಕ ಬಂದರೆ ಅಡುಗೆ ಮನೆಯಲ್ಲಿದ್ದಾಳೆ. ಅಕ್ಕ ಕಬಾಬ್ ಎಲ್ಲ ಮಾಡಾಯಿತು. ನೋಡ್ತಾ ಇರೋ ಕಬಾಬ್ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣ್ತಾಯಿದೆ. ಈಗ ಅಕ್ಕ ಕಬಾಬ್ ಹಾಕ್ತಾಯಿದ್ರು. ಇನ್ನೇನು ಬಲೂನ್ ಡೆಕೋರೇಷನ್ ಆಯ್ತಲ್ವ, ಕೇಕ್ ಕಟ್ ಮಾಡಿ ಹಾಗೆಯೇ ಇನ್ನು ಊಟಕ್ಕೆ. ಹಾಗಾಗಿ ಇನ್ನು ಆಮೇಲೆ ಅಂದರೆ ಮಾಡೋಕ್ಕಾಗಲ್ಲ ಅಂಥೇಳಿ ಈಗಲೇ ಕಬಾಬ್ ಎಲ್ಲ ಮಾಡ್ತಾಯಿದ್ದಾರೆ. ನಾನು ಮುದ್ದೆ ಒಂದು ಮಾಡಿದೆ ಅಷ್ಟೇ. ಇನ್ನೆಲ್ಲ ಅಕ್ಕನೇ ಮಾಡಿರೋಂಥದ್ದು ಅಡುಗೆಲ್ಲ. ತಂಗಿಯವರೆಲ್ಲ ಹೆಲ್ಪ್ ಮಾಡಿಕೊಟ್ರು. ಅಕ್ಕ ಅಡುಗೆ ಮಾಡಿದ್ರು, ನಾನು ಮುದ್ದೆ ಮಾಡಿದೆ. ಅಕ್ಕ ಕಬಾಬ್ ಎಲ್ಲ ಮಾಡಿಟ್ಟಿದ್ದಾಳೆ. ಇಲ್ಲಿ ನೋಡ್ತಾ ಇದ್ದು ಕಬಾಬ್ ಎಲ್ಲ ಆಗಿದೆ. ಈಗ ಕಬಾಬ್ ಎಲ್ಲ ರೆಡಿಯಾಗಿದೆ. ಅಕ್ಕ ಚಿಕನ್ ಫ್ರೈ ಎಲ್ಲನೂ ರೆಡಿಯಾಗಿತ್ತು. ಚಿಕನ್ ಫ್ರೈ ಮತ್ತು ಗೀ ರೈಸು ಮಾಡಿರೋಂಥ ಇವತ್ತು ಅಡುಗೆ. ಕಬಾಬು, ಗೀ ರೈಸು, ಚಿಕನ್ ಫ್ರೈ, ಮುದ್ದೆ, ಸಿಂಪಲ್ಲಾಗಿ ಇಷ್ಟೇ ಮಾಡಿರೋಂಥ ಅಡುಗೆ. ಹಾಗೆ ಚಿಕನ್ ಫ್ರೈ ಮಾಡಿದ್ದಾರೆ ಅಕ್ಕ. ಸ್ವಲ್ಪ ಗ್ರೇವಿ ಟೈಪ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಗೀ ರೈಸ್ಗೆ ಮಿಕ್ಸಿಂಗ್ ಬೇಕು ಅಂತೇಳ್ಬಿಟ್ಟು ಮಾಡ್ಕೊಂಡಿರೋಂಥದ್ದು. ಈಗ ಇಲ್ಲಿ ನೋಡ್ತಾ ಗೀ ರೈಸ್ ರೆಡಿಯಾಗಿದೆ. ಅಕ್ಕ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ಹೇಳಿದ್ರು. ಅವಳು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ತುಂಬಾ ಚೆನ್ನಾಗಿತ್ತು ಗೀ ರೈಸು. ಬಟ್ ನೀಟಾಗಿ ಫೋನಲ್ಲಿ ಕಾಣ್ತಾ ಇಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅಷ್ಟೇ. ಫುಲ್ ವೈಟ್ ರೈಸ್ ಥರ ಕಾಣ್ತಾಯಿದೆ. ಟೇಸ್ಟಿಯಾಗಿತ್ತು. ಇಲ್ಲಿ ಹೌಸ್ ಸೆಲೆಬ್ರೇಷನ್ ನೋಡಿ ಬಲೂನ್ ಡೆಕೋರೇಷನ್ ಇವತ್ತು ಮಾಡುವಂಥ ಬಲೂನ್ ಡೆಕೋರೇಷನ್ ಈ ಥರ ರೆಡಿ ಮಾಡಿದ್ದಾರೆ. ಇನ್ನೇನು ಕೇಕ್ ಕಟ್ ಮಾಡ್ತಾರೆ. ಇನ್ನೇನು ಕೇಕು ಕೂಡ ಬಂದಿದೆ ಆಲ್ರೆಡಿ. ಈಗ ತಂದಿರೋಂಥ ಕೇಕ್ ಬಂದರೆ ಐಸ್ ಕೇಕ್ ತೊಗೊಂಬಂದಿದ್ದಾರೆ. ಈಗ ಕೇಕ್ ಕಟ್ ಮಾಡಿ ಇನ್ನೇನಿದ್ರು ಸ್ವಲ್ಪ ಫೋಟೋಸ್ ಅದೆಲ್ಲ ತಗೊಂಡು ಆಮೇಲೆ ಇದು ಮಾಡ್ತೀವಿ. ಈಗ ಇಲ್ಲಿ
ಫೋಟೋಸ್ ತೊಗೊತಾ ಇದ್ದಾರೆ ಇವರು ಇಲ್ಲಿ ನಿಂತ್ಕೊಂಡು. ಅವಳಿಗಂತೂ ತುಂಬ ಖುಷಿ ಆಗ್ಬಿಟ್ಟಿದೆ ನಮ್ಮ ತಂಗಿ ಮಗಳಿಗೆ. ಏನು ಎಲ್ಲರೂ ಬಂದಿದ್ದಾರಲ್ವ, ಹಾಗಾಗಿ ಬಲೂನ್ಸ್ ಎಲ್ಲ ನೋಡಿ ಅವಳಿಗೂ ತುಂಬ ಖುಷಿಯಾಗಿಬಿಟ್ಟಿತ್ತು. ಹಾಗೆಯೇ ತಂಗಿ ಫೋಟೋಸು ಎಲ್ಲ ತೆಗಿತಾಯಿದ್ಲು, ನಾನು ಹಾಗೆ ವೀಡಿಯೋ ಮಾಡ್ತಾಯಿದ್ದೆ. ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಅಂತ ಹೇಳ್ತೀನಿ. ಈಗ ಕ್ಯಾಂಡ್ಲೆಲ್ಲ ಅಣಿಸಿದ್ದಾರೆ, ಫಸ್ಟ್ ಡೇ ಬರ್ತ್ಡೇ ಅಲ್ವಾ, ಹಾಗಾಗಿ ಕ್ಯಾಂಡ್ಲ್ ಅಣಿಸಿದ್ದಾರೆ. ಇಲ್ಲಿಗ ಕೇಕ್ ಕಟಿಂಗ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹಿಂದೆಗಡೆಯಿಂದ ಹಸ್ಬೆಂಡ್ ಅವರು ಇದು ಮಾಡೋಕ್ಕೆ ಕೊಟ್ಟಿದ್ರು. ಅವರು ಬ್ಯಾಕ್ ಸೈಡ್ ಮಾಡಿಬಿಟ್ಟಿದ್ರು, ಅದಕ್ಕೆ ಹೇಳ್ತಿದ್ರು ಈ ಕಡೆ ಎಲ್ಲ ಕೇಕ್ ಮೇಲೆ ಬರುತ್ತೆ ಅಂತ ಹೇಳ್ಬಿಟ್ಟು ಹಿಂದೆಯಿಂದ ಈಗ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಕೇಕೆಲ್ಲ ಕಟ್ ಮಾಡೆಲ್ಲ ಆದಮೇಲೆ ಇವರು ತಿನ್ನಿಸ್ತದೆ ಮಗಳಿಗೆ. ಹಾಗೆ ಅವರು ಕೂಡ ತಿಂತಾ ಎಂಜಾಯ್ ಮಾಡ್ತಾಯಿದ್ರು ಬರ್ತ್ಡೇನ. ಇವಳು ಚೆನ್ನಾಗಿ ಗಲಾಟೆ ಎಲ್ಲ ಏನೂ ಮಾಡಲಿಲ್ಲ, ಸೈಲೆಂಟಾಗಿದ್ದಾಳೆ. ನನ್ನ ಮಗಳ ಬರ್ತ್ಡೇ ಟೈಮಲ್ಲಿ ಅವಳಂತೂ ಸಿಕ್ಕಾಪಟ್ಟೆ ಗಲಾಟೆ, ಯಾರ ಜೊತೆ ಫೋಟೋಸ್ ತೆಗೆಸ್ಕೊತಿಲ್ಲ, ಏನೂ ಮಾಡ್ತಾಯಿರಲಿಲ್ಲ, ಅಷ್ಟು ಇದು ಮಾಡ್ತಾಯಿದ್ರು. ಇವಳಾದರೆ ಖುಷಿಯಾಗಿ ಇದು ಮಾಡ್ತಿದ್ದಾಳೆ. ಹಾಗೆ ಲಾಸ್ಟ್ ನನ್ನ ಮಗನ ಬರ್ತ್ಡೇ ಟೈಮಲ್ಲಿ ನೋಡಿದ್ರಲ್ವ ನನ್ನ ಮಗನು ಯಾವ ಥರ ಇದು ಮಾಡ್ತಾಯಿದ್ದ ಅಂತ ಹೇಳ್ಬಿಟ್ಟು. ಈಗ ಇವಳು ಕೇಕ್ ತಿಂತಾಯಿದ್ದಾಳಂತ ಅವಳು ಅವ್ರ ಅಮ್ಮನ ನೋಡ್ತಾ ಇದ್ಲು, ಯಾವ ಥರ ಇದು ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ಇನ್ನೇನು ಕೇಕ್ ಎಲ್ಲ ಕಟಿಂಗ್ ಮುಗೀತು. ಹಾಗೆಯೇ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡಾದ್ಮೇಲೆ ಅಪ್ಪ ಅಮ್ಮ ಬಂದರು. ಅಪ್ಪ ಅಮ್ಮಗೆ ಫೋಟೋಸ್ ಎಲ್ಲ ಅಪ್ಪ ಅಮ್ಮ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊತಿದ್ರೆ ಅವಳು ನೋಡಿ ಎಷ್ಟು ಇದರಲ್ಲಿ ಇದ್ದಾಳೆ ಅಂತ ಹೇಳ್ಬಿಟ್ಟು ಅಪ್ಪ ಎತ್ಕೊಂಡಿದ್ದಾರಲ್ವ, ಹಾಗಾಗಿ ಅವಳಿಗೆ ಅಜ್ಜಿ ತಾತ ಅಂದರೆ ಸ್ವಲ್ಪ ಖುಷಿ ಎಲ್ಲ ಮಕ್ಳಿಗೂ. ಹಾಗೇನೆಲ್ಲನೂ ಹಾಗೆ ಅಮ್ಮಗೆ ಕೇಕ್ ತಿನ್ನಿಸಿ ಹೋಗಿದ್ದಾರೆ. ಅಮ್ಮಗೆ ಇಷ್ಟ ಆಗಲ್ಲ ಈ ಥರ ಎಲ್ಲನೂ, ಹಾಗಾಗಿ ಅಮ್ಮ ನಾನು ತಿನ್ನಲ್ಲಪ್ಪ ಕೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದಾರೆ. ಐಸ್ ಕೇಕ್ ಆಗಿರೋದಕ್ಕೇನೋ ಗೊತ್ತಿಲ್ಲ, ಅಮ್ಮ ತಿಂತಾಯಿಲ್ಲ. ಇಲ್ಲಿ ಅಕ್ಕ ಬಂದರು, ಎರಡನೇ ಅಕ್ಕ, ಅವಳು ಕೂಡ ಕೇಕ್ ತಿನ್ಸಕ್ಕೆ ಹೋಗ್ತದೆ. ಅವಳು ತಿನ್ನಲ್ಲ ಅಂದ್ಬಿಟ್ಟು ಮುಖನ ಸಿಂಗಡಿಸ್ತಾ ಇದ್ದಾಳೆ ಚೆನ್ನಾಗಿಲ್ಲ ಅಂತೇಳಿ. ಹೀಗೆ ಕಾಸು ಕೊಟ್ಟರೆ ಕಾಸು ತೊಗೊಂಡು ಖುಷಿಯಾಗಿ ಇದು ಬರ್ತ್ಡೇ ಟೋಫಿ ಹಾಕಿದ್ರೆ ಅವಳಂತ ಹಾಕ್ಸ್ಕೊತಾನೇ ಇಲ್ಲ. ಇಲ್ಲಿ ನೋಡ್ತಾ ಇರಬೇಕು ಅವಳು ಮುಖ ಸಿಂಗಡಿಸೋದು ಯಾವ ಥರ ಇದೆ ಅಂದ್ಬಿಟ್ಟು. ಹಾಗೆಯೇ ನಾವು ಕೂಡ ಬಂದ್ವಿ, ನಾವು ನನ್ನ ಮಗಳು ಎಲ್ಲನೂ ಬಂದು ನಾವು ಕೂಡ ಅವಳಿಗೆ ಕೇಕ್ ಕಟ್ ಮಾಡಿಸ್ತಾರೆ. ಯಜಮಾನ್ರು ಕೇಕ್ ಕಟಿಂಗ್ ಮಾಡಿಸ್ತಾಯಿದ್ರು, ನಿಂತ್ಕೊ ಅಂತ ಹೇಳಿದ್ರೆ ಅದಕ್ಕೆ ಅವನು ಕೂಡ ನಾನು ಕೇಕ್ ಕಟ್ ಮಾಡಬೇಕು ಅಂತೇಳಿ ಇದು ಮಾಡ್ತಾಯಿದ್ದಾರೆ. ಈಗ ಮಗಳು ಕೇಕ್ ತಿನ್ಸಕ್ಕೆ ಹೋಗಿದ್ದಾಳೆ, ಅದಕ್ಕೆ ಅವಳು ತಿಂತಾಯಿಲ್ಲ. ಮಗಳು ಕೇಕ್ ತಿಂತಾಯಿಲ್ಲ, ಹಾಗಾಗಿ ಅವಳು ಅವ್ರ ಅಪ್ಪನಿಗೆ ಕೇಕ್ ತಿನ್ನಿಸ್ತಾಳೆ. ಇಲ್ಲಿ ನಾನು ನನ್ನ ಮಗನಿಗೆ ಕೇಕ್ ತಿನ್ನಿಸ್ದೆ, ಅವನು ಕೂಡ ನಾನು ಕಟ್ ಮಾಡ್ತೀನಿ ಅಂತೇಳಿ ಇದು ಮಾಡ್ತಾಯಿದ್ದ. ಹಾಗೆಯೇ ಅವಳು ಅವ್ರ ಅಪ್ಪನಿಗೆ ಕೇಕೆಲ್ಲ ತಿನ್ನಿಸಾದ್ಮೇಲೆ ನಾವು ಕೂಡ ಫೋಟೋಸ್ ತೊಗೊಂಡು ಬಂದ್ವಿ. ಇಲ್ಲಿ ಇವ್ರು ಬಂದು ಅಮ್ಮವರ ಅಕ್ಕ, ದೊಡ್ಡಮ್ಮ ಮತ್ತು ದೊಡ್ಡಮ್ಮ ಮಗ ಇವನು. ಇವರು ಕೂಡ ಹಾಗೆ ಫೋಟೋಸ್ ಎಲ್ಲ ತಗೊಂಡ್ರೆ. ಹಾಗೆ ತಂಗಿ ಮಕ್ಕಳು ಇವರು ಕೂಡ ಎಲ್ಲ ಫೋಟೋಸು ಎಲ್ಲ ತೊಗೊಂಡಾದ್ಮೇಲೆ ಇಲ್ಲಿ ಬಂದು ಹಾಗೆ ಅಕ್ಕನ ಮಗ ಬಂದು ಅವಳನ್ನ ಎತ್ಕೊಂಡು ಫೋಟೋಸ್ ತೆಗೆಸ್ಕೊತಾ ಇದ್ದಾನೆ. ಹಾಗೆ ಅಕ್ಕ ಮತ್ತು ಅಕ್ಕನ ಮಗ ಅವನು ಕೂಡ ಬಂದಿದ್ದಾರೆ. ಹಾಗೆ ಅವನಿಗೆ ಕೋಪ ಬಂದುಬಿಟ್ಟಿದೆ ಅಕ್ಕನ ಮಗನಿಗೆ, ಅವನು ಆಗಲೇ ಒಬ್ಬನೇ ತೆಗೆಸ್ಕೊಂಬಿಟ್ಟ ಅಂತೇಳಿ ಕೋಪ ಮಾಡಿಕೊಂಡು ಮುಖದಲ್ಲಿ ಸ್ಮೈಲಿಂಗೇ ಇಲ್ಲ. ಹಾಗಾಗಿ ಅವರಮ್ಮ ಇದು ಮಾಡ್ತಿದ್ದಾರೆ, ಅದಕ್ಕೆ ಅವನ್ನ ಕಳಿಸ್ಬಿಟ್ಟು ನಾವಿಬ್ಬರು ಹಿಡಿಸ್ಕೊಳ್ಳೋಣ ಅಂತೇಳಿ ಇದು ಮಾಡ್ತಿದ್ದೆ. ಅವನಿಗೆ ಆವಾಗಲೂ ಮೂಡಿಲ್ಲ ನೋಡಿ ಯಾವ ಥರ ಇದು ಮಾಡ್ತಿದ್ದ, ಮುಖ ಗಂಟು ಹಾಕ್ಕೊಂಡೇ ಇದ್ದಾನೆ. ಅವನಿಗೆ ಖುಷಿ ಇದ್ದಿಲ್ಲ, ಅವ್ನು ಬಂದಿಲ್ಲ ಫೋಟೋಸ್ಗೆ ಅಂತ ಹೇಳ್ಬಿಟ್ಟು. ಈಗ ಅವ್ರದ್ದೆಲ್ಲ ಫೋಟೋಸ್ ಎಲ್ಲ ತೊಗೊಂಡಾದ್ಮೇಲೆ ಬಂದಿದ್ದು ನನ್ನ ತಂಗಿ ಬಂದಿದ್ದು ಲಾಸ್ಟಲ್ಲಿ. ಅವಳು ಕೂಡ ಟೋಪಿ ಹಾಕ್ತಾಯಿದ್ದಾಳೆ, ಅವಳು ಹಾಕ್ಸ್ಕೊತ ಇಲ್ಲ. ಹಾಗಾಗಿ ಏನೇನೋ ಮಾಡಿ ಟೋಪಿ ಹಾಕ್ಸಿ ಫೋಟೋ ಇಡಿಸ್ಬೇಕು ಅಂತೇಳಿ ಅವಳು ಇದು ಮಾಡ್ತಾಯಿದ್ದಾಳೆ. ಹಾಗೆಯೇ ಕೈಗೆ ಕಾಸಂತೆಲ್ಲ ಕೊಟ್ಟು ಅವಳಿಗೆ ಫೋಟೋಸ್ನ ತೊಗೊತಾ ಇದ್ದಾಳೆ. ಇಲ್ಲಿ ನೋಡ್ತಿರ್ಬೇಕು ಕೈನ ಹಿಡ್ಕೊಂಬಿಟ್ಟಿದ್ದಾಳೆ, ಟೋಪಿ ಹಾಕ್ಬಿಟ್ಟು ಕೈ ಕೀಳ್ತಾಳೆ ಅಂತೇಳಿ ಕೈಗೆ ಏನೋ ಒಂದು ಕೊಟ್ಟು ಯಾಮಾರಿಸ್ಬಿಟ್ಟು ಅವಳಿಗೆ ಟೋಪಿ ಹಾಕಿ ಫೋಟೋಸ್ ತೆಗೆಸ್ಕೊತಿದ್ರು. ಅಷ್ಟರಲ್ಲಿ ತಿರ್ಗಾ ಕಾಸು ಕೊಟ್ಟರು, ಅಕ್ಕ ಬಂದು ಕಾಸು ಕೊಡ್ತಾಯಿದ್ರು ತಗೋ ಅಂತೇಳ್ಬಿಟ್ಟು. ಅದಕ್ಕೆ ಅವಳು ನೋಡಿ ಯಾವ ಥರ ತಗೋತದೆ, ಕಾಸು ಕೊಟ್ಟ ತಕ್ಷಣ ಖುಷಿಯಾಗೋಯ್ತು ಅವಳಿಗೆ. ಕಾಸು ತಗೊಂಡು ಇದು ಮಾಡ್ತಿದ್ದಾಳೆ. ಇನ್ನೇನು ಆಯಿತು, ಮುಗೀತು, ಫೋಟೋಸ್ ಎಲ್ಲ ಮುಗಿದಾದ್ಮೇಲೆ ಹೀಗೆಲ್ಲರನ್ನು ಕೇಕ್ ತಿನ್ನೋಣ ಅಂತೇಳ್ಬಿಟ್ಟು ಎಲ್ಲ ಒಟ್ಟಿಗೆ ಸೇರಿದಕ್ಕೋಸ್ಕರ ನೋಡಿ ಮನೆ ತುಂಬ ತುಂಬಿದ್ದಷ್ಟು ಜನ ಕಾಣ್ತಾ ಇದ್ದೀವಿ. ಮನೆ ಸ್ವಲ್ಪ ಚಿಕ್ಕದಾಗಿರೋ ಕಾರಣ ಆ ಥರ ಕಾಣ್ತಾ ಇದ್ದೀವಿ. ಈಗ ಎಲ್ಲ ಕೇಕ್ ತಿನ್ನೋಣ ಅಂತೇಳ್ಬಿಟ್ಟು, ಇಲ್ಲ ಐಸ್ ಕೇಕ್ ಅಲ್ವಾ ಬೇಗ ಕರಗಿಬಿಡುತ್ತೆ, ಹಾಗಾಗಿ ಎಲ್ಲರೂ ಕೇಕ್ ತಿನ್ನೋಣ ಅಂತೇಳ್ಬಿಟ್ಟು ಇದು ಮಾಡ್ತಾರೆ. ಅಷ್ಟರಲ್ಲಿ ನೋಡಿ ಎಲ್ಲರೂ ಏನು ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು ನಾನು ತೋರಿಸ್ತಾ ಇರೋದು. ಈಗ ನೋಡಿ ಎಲ್ಲರೂ ಕೇಕ್ ಕಟ್ ಮಾಡಿ ಎಲ್ಲ ಕೊಡ್ತಾ ಇದ್ದಾರೆ. ಅಕ್ಕ ಒಂದು ಸೈಡ್ ಕೊಡ್ತಾಯಿದ್ದಾರೆ, ನಾನು ಈ ಕಡೆ ಹಸ್ಬೆಂಡ್ ಅವ್ರಿಗೆಲ್ಲ ಹೇಳು ಮಕ್ಕಳಿಗೆಲ್ಲ ಊಟ ಹಾಕ್ಕೊಟ್ರು, ನಾವು ಕೂಡ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ನಾನು ಎಲ್ಲ ಊಟ ಮಾಡ್ತಾಯಿದ್ವಿ. ಹಾಗೆ ಅವ್ರನ್ನೆಲ್ಲ ಮಾತಾಡಿಸ್ತಾ ಇದ್ದೆ. ಇಲ್ಲಿ ಮಕ್ಕಳಿಗೆಲ್ಲ ಹಾಕ್ಕೊಡ್ದೆ. ಔಟ್ ಸೈಡೆಲ್ಲ ಅಪ್ಪ ಅಮ್ಮ ದೊಡ್ಡಮ್ಮ ಅವರೆಲ್ಲ ಊಟ ಮಾಡ್ತಾರೆ, ಹಸ್ಬೆಂಡ್ ಅವರೆಲ್ಲ
ಔಟ್ಸೈಡ್ ಮಾಡ್ತಾಯಿದ್ದಾರೆ. ಅಲ್ಲಲ್ಲಿ ನಾವೆಲ್ಲ ರೂಮಲ್ಲಿ ಕೂತ್ಕೊಂಡು ಇವರೆಲ್ಲ ಮಕ್ಕಳಿಗೆಲ್ಲ ರೂಮಲ್ಲಿ ಇಟ್ಬಿಟ್ಟು ಎಲ್ಲ ಕೂತ್ಕೊಂಡು ಅವರೆಲ್ಲ ಊಟ ಮಾಡ್ತಾಯಿದ್ರು. ನಾನೇ ಮಗನಿಗೆ ಊಟ ಹಾಕ್ಕೊಟ್ಟಿದ್ದೆ. ಅವನು ಟೋಪಿ ಹಾಕ್ಕೊಳ್ಳೋದು ನೋಡಿ ನನಗೂ ಬೇಕು ಅಂತೇಳಿ ಟೋಪಿ ಹಾಕ್ಕೊಂಡು ಇದು ಮಾಡ್ತಿದ್ದೆ. ಈಗ ಅವನ ಜೊತೆ ನಾನು ಕೂಡ ಊಟ ಮಾಡ್ತೀನಿ, ಯಾಕಂದರೆ ಅವ್ನು ತಿನ್ನೋದಿಲ್ಲ ಅಲ್ವಾ, ಹಾಗಾಗಿ ಅವನಿಗೂ ಸ್ವಲ್ಪ ತಿನ್ನಿಸಿ ನಾನು ಹಾಗೆ ಊಟ ಮಾಡ್ತೀನಿ. ಇಲ್ಲಿ ಎಲ್ಲ ಮುಗಿಸ್ಕೊಂಡು ತಂಗಿಯವರು ಹೊರಟಿದ್ದಾರೆ. ಅದಕ್ಕೆ ಎಲ್ಲ ಬಾಯ್ ಹೇಳ್ತಾ ಇದ್ದಾರೆ, ತಂಗಿ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ತಂಗಿ ನೆನ್ನೆ ಬಂದಿದ್ಲು, ಹಾಗಾಗಿ ಬೇಗ ಹೊರಟಿದ್ದಾರೆ. ಹಾಗೆ ದೊಡ್ಡಮ್ಮವರು ಹೋದರು. ಅಪ್ಪ ಅಮ್ಮ ಮತ್ತು ಅಕ್ಕ, ಎರಡನೇ ಅಕ್ಕನೂ ಹೊರಟರು. ಈಗ ನಾನು, ಹಸ್ಬೆಂಡು ಮತ್ತು ಅಕ್ಕ, ದೊಡ್ಡಕ್ಕ, ಅವ್ರ ಮಕ್ಕಳು, ಲಾಸ್ಟ್ ತಂಗಿ, ಇಷ್ಟು ಜನ ಇದ್ದೀವಿ. ಈಗ ನಾವು ಕೂಡ ಹೋಗ್ತೀವಿ. ನಾವು ಹಾಗೆ ಮನೆಗೆ ಅವ್ರನ್ನೆಲ್ಲ ಕಲ್ಸ್ಕೊಬಿಟ್ಟು ಮನೆಗೆ ಬಂದು ಕೂತ್ಕೊಂಡು ಇದ್ವಿ. ವರ್ಷಿನಿ, ಇದು ಹ್ಯಾಪಿ ಬರ್ಡೇ ಹಾಗೋಯ್ತು ಅಲ್ಲಮ್ಮ ವರ್ಷಿನಿ, ಆಗೋಯ್ತು ಹ್ಯಾಪಿ ಬರ್ಡೇ. ಹೇಳು ಅಮ್ಮ ಕೊಡು, ಉಮ್ಮ ಕೊಡು, ಇಲ್ಲಿ ಇಲ್ಲ ಇಲ್ಲಿ ಇಲ್ಲ ಉಮ್ಮ ಕೊಡು, ಅವ್ವ ಕೊಡು, ಅವ್ವ ಕೊಡು, ಅವ್ವ ಕೊಡಮ್ಮ, ಅವ್ವ ಕೊಡು, ಅವ್ವ ಕೊಡು, ಹಿಂಗೆ ಕೊಡು, ಅವ್ವ ಕೊಡು, ಅವ್ವ ಕೊಡು, ಅವ್ವ ಅವ್ವ ಮುತ್ಕೊಡು, ಮುತ್ಕೊಡು ಹಿಂಗೆ ಎಲ್ಲ ಹೋದ್ಮೇಲೆ ತಂಗಿ ಮಗಳ ಫಂಕ್ಷನ್ ಎಲ್ಲ ಮುಗೀತು. ತಂಗಿ ಮಗಳ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಎಲ್ಲ ಕೂತ್ಕೊಂಡಿದ್ದೀವಿ. ಹಾಗೆ ಮಗಳು ಬಲೂನ್ಸ್ ಎತ್ಕೊಂಡು ಹಾಡ್ತಿದ್ದಾರೆ. ಮಗಳಿಗೆ ಮುತ್ತು ಕೊಡ್ತಾ ಇದ್ದ. ಹಾಗೆ ಸ್ವಲ್ಪ ಹೊತ್ತು ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಅಕ್ಕ ಅವರು ಕಿಚನಲ್ಲಿದ್ದಾರೆ, ಅವರು ಎಲ್ಲ ಇದು ಮಾಡ್ತಾಯಿದ್ರು. ಅಕ್ಕ ತಂಗಿ ಅವರೆಲ್ಲ ಅವ್ರು ಕೂತ್ಕೊಂಡು ಕಿಚನಲ್ಲಿ ಇದು ಮಾಡ್ತಾಯಿದ್ರು. ಹಾಗೆ ನಾನು ಇವಳನ್ನ ಎತ್ಕೊಂಡು ಇಲ್ಲೇ ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ. ನನ್ನ ಮಗ ಅವಳಿಗೆ ಮುತ್ತು ಕೊಡ್ತಾಯಿದ್ದಾನೆ. ಅವಳಂತೂ ಖುಷಿ ನೋಡಿ, ಯಾವ ಥರ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ದಾಳೆ ಅಂದ್ಬಿಟ್ಟು. ಅದಕ್ಕೆ ಮಗಳಿಗೆ ಮುತ್ತು ಕೊಡೋಕೆ ಬಂದಿದ್ದಕ್ಕೆ ನಿಂಗೆ ಕೊಡಬೇಡ, ನಾನು ಮಾತ್ರ ಕೊಡ್ತೀನಿ ಅಂತೇಳಿ ಅವ್ರ ಅಕ್ಕನ ಕಳಿಸ್ತಾ ಇದ್ದಾನೆ ಅವನು. ಈಗ ಅವಾಗೆಲ್ಲ ಕಳಿಸಾದ್ಮೇಲೆ ಇವಳು ಯಾವ ಥರ ಅಂತ ಹೇಳ್ಬಿಟ್ಟು ಅವ್ನು ಮುತ್ತು ಕೊಡೋದ್ರಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದಾರೆ. ಮಕ್ಕಳಂದಮೇಲೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ, ಅವ್ರ ಜೊತೆ ಆಟ ಆಡೋದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ಅಮ್ಮ ಈಗ ಊಟ ಮಾಡ್ತಾಯಿದ್ದಾರೆ. ಅಮ್ಮ ನಾನ್ ವೆಜ್ ತಿನ್ನೋದಿಲ್ಲ, ಹಾಗಾಗಿ ಅಮ್ಮ ಈಗ ಊಟ ಮಾಡ್ತಾರೆ. ಇವಳು ಎಲ್ಲರಿಗೂ ಬಾಯ್ ಹೇಳ್ತಾ ಇದ್ದಾಳೆ, ಬಾಯ್ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಮುತ್ತು ಕೊಡೋದಾಗಿರ್ಬೋದು, ಬಾಯ್ ಹೇಳೋದೆಲ್ಲ ಮಾಡ್ತಾಯಿದ್ದಾಳೆ. ಅಲ್ಲಿ ಹಸ್ಬೆಂಡ್ ಮಾತಾಡ್ತಿದ್ದಾರೆ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದಾರೆ. ಈಗ ನೋಡಿ ಎಲ್ಲರ ಅಕ್ಕ ತಂಗಿಯರೆಲ್ಲ ಕಿಚನೆಲ್ಲ ಕೂತ್ಕೊಂಡಿದ್ದಾರೆ. ಅವರೆಲ್ಲ ಎಲ್ಲ ಊಟ ಎಲ್ಲ ಮುಗಿದಲ್ವ, ಹಾಗಾಗಿ ಎಲ್ಲ ಬೇರೆ ಪಾತ್ರೆಗಳಿಗೆಲ್ಲ ಶಿಫ್ಟ್ ಮಾಡಿ ಎಲ್ಲ ಪಾತ್ರೆಯನ್ನು ತೊಗೊಳ್ಕೊಂಡು ಇಲ್ಲಿ ತಂಗಿ ಹಸ್ಬೆಂಡು ಮತ್ತು ಅವಳು ಕೂಡ ಇಲ್ಲಿ ಕೂತ್ಕೊಂಡು ಮಾತಾಡೋದು, ಟೋಪಿ ಹಾಕ್ಕೊಂಡು ಮಗು ಅವಾಗ ಈ ಥರ ಎಲ್ಲ ಇಷ್ಟ ಎಲ್ಲ ಮುಗಿತಾ ನೋಡಿ, ಹೋಗ್ತಾ ಇದ್ದೀವಿ. ಬಾಯ್ ವರ್ಷಿನ, ಬಾಯ್ ಬಾಯ್ ಶೈನ್, ಬಾಯ್ ಬಾಯ್ ಶೈನ್, ಬಾಯ್ ಬಾಯ್. ಫ್ರೆಂಡ್ಸ್, ಈಗ ನಾವು ಕೂಡ ಹೊರಟಿದ್ದೀವಿ. ಹಾಗಾಗಿ ಅಕ್ಕ ಅವರು ತಂಗಿ ಎಲ್ಲರೂ ಹೊರಟಿದ್ದಾರೆ. ಅವ್ರನ್ನೆಲ್ಲ ಕರ್ಕೊಂಡೋಗಿ ಬೈಕಲ್ಲಿ ಹಸ್ಬೆಂಡ್ ಮತ್ತು ಇದು ತಂಗಿಯವ್ರ ಹಸ್ಬೆಂಡ್ ಇಬ್ಬರನ್ನು ಕರ್ಕೊಂಡೋಗಿ ಅವನ್ನೆಲ್ಲ ಬಸ್ ಸ್ಟ್ಯಾಂಡಲ್ಲಿ ಡ್ರಾಪ್ ಮಾಡಿ ಬರ್ತಾರೆ. ಹಾಗಾಗಿ ಇವ್ರಿಗೆ ಅವ ಅಕ್ಕ ಎಲ್ಲ ಬಾಯ್ ಹೇಳ್ತಾ ಇದ್ದಾರೆ. ಅಕ್ಕ ತಂಗಿ ಎಲ್ಲ ಬಾಯ್ ಹೇಳಿದ್ರು. ಈಗ ಅಕ್ಕನ ಮಗ ಕಾಮಿಡಿ ನೋಡ್ತಾ ಇರ್ಬೋದು, ಅವ್ನ ಕಾಮಿಡಿ ಯಾವ ಥರ ಮಾಡ್ತಾರೆ ಅಂದ್ಬಿಟ್ಟು. ಅವ್ನು ಯಾವ ಥರ ಮಾಡ್ತಾಯಿದ್ದೆ ಕಾಮಿಡಿ ಅಂತ ಹೇಳ್ಬಿಟ್ಟು ಈಗ ನೀವು ಕೂಡ ನೋಡಿ ಯಾವ ಥರ ಮಾಡ್ದ ಅಂತ ಹೇಳ್ಬಿಟ್ಟು. ತಂಗಿ ಜೊತೆ ಮಾತಾಡ್ಕೊಂಡು ನಿಂತ್ಕೊಳ್ಬೇಕಾದ್ರೆ ಹಾಗೆ ಹಸ್ಬೆಂಡ್ ಬಂದರು. ನಾವು ಕೂಡ ಹೊರಟ್ವಿ. ಅಮ್ಮ ಇವತ್ತು ನೈಟ್ ಇಲ್ಲೇ ಹಾಲ್ಟ್ ಇರ್ತಾರೆ. ಹಾಗೆಯೇ ಅವ್ರ ಜೊತೆ ಮಾತಾಡ್ಕೊಂಡಿದ್ಬಿಟ್ಟು ಹಸ್ಬೆಂಡ್ ಬಂದರೆ ಇನ್ನೇನು ನಾವು ಕೂಡ ಮನೆಗೆ ಹೊರಟ್ವಿ. ಮನೆಗೆ ಹೋದ್ಮೇಲೆ ಸಿಗ್ತೀನಿ ಮತ್ತೆ. ಫ್ರೆಂಡ್ಸ್, ಇವತ್ತು ತಂಗಿ ಮಗಳ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಈಗ ತಾನೇ ಬಂದಿದ್ವಿ. ಈವ್ನಿಂಗ್ ಆಗಿದೆ, 5 ಗಂಟೆ ಆಗಿದೆ. ಈಗ ಇನ್ನು ತೋಟಕ್ಕೆ ಹೋಗಿ ಮೇವೆಲ್ಲ ಕುಯ್ಕೊಂಬರ್ಬೇಕು. ನಮ್ಮ ಮನೆ ಹತ್ರ ತುಂಬಾ ಡಿಸ್ಟರ್ಬೆನ್ಸು. ಯಾಕಂದರೆ ನಾನು ತುಂಬ ವಾಯ್ಸ್ ಕೊಡ್ತೀನಿ ಅಂದರೆ ನೋಡಿ ಇದೇ ಕಾರಣಕ್ಕೆ. ಯಾಕಂದರೆ ಅಕ್ಕಪಕ್ಕ ಎಲ್ಲ ಮನೆ ಇರೋದ ಕಾರಣ ಎಲ್ಲರೂ ತುಂಬ ಗಲಾಟೆ ಮಾಡ್ತಾಯಿರ್ತಾರೆ, ತುಂಬ ಜೋರಾಗಿ ಮಾತಾಡ್ತಾ ಇರ್ತಾರೆ, ತುಂಬಾ ಸೌಂಡ್ ಎಲ್ಲ ಆಗ್ತಾಯಿರುತ್ತೆ. ನಾನು ಆ ಕಾರಣಕ್ಕೆ ನಾನು ವಾಯ್ಸ್ ಕೊಡ್ತೀನಿ. ನೋಡ್ಬೋದು, ಮಕ್ಕಳಿರ್ಬೋದು ಎಲ್ಲರೂ ಅಷ್ಟೇ ತುಂಬಾ ಗಲಾಟೆ ಮಾಡ್ತಾಯಿರ್ತಾರೆ. ಆ ಕಾರಣಕ್ಕಷ್ಟೇ ನಾನು ವಾಯ್ಸ್ ಕೊಡುವಂಥದ್ದು. ಮತ್ತು ನನ್ನ ಚಾನಲ್ ನಿಮಗೆಲ್ಲ ಇಷ್ಟ ಆಗಿದರೆ ಏನು ಮಾಡಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಹೇಗೆ ಏನು ಮಾಡ್ತಿದ್ದೀನಿ. ನನ್ನ ವಿಡಿಯೋ ನಿಮಗೇನೋ ಸ್ವಲ್ಪ ಅದು ಇಷ್ಟ ಆದರೆ ಪ್ಲೀಸ್ ಕಮೆಂಟಲ್ಲಿ ಬರೆಸಿ. ಹಾಗೆ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಹೇಗೆ ಏನು ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.